ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ಇವತ್ತಿನ ವಿಡಿಯೋದಲ್ಲಿ ಈ ಸಿಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಿಮ್ ಅಂದರೆ ಏನು, ನಿಮ್ಮ ಹತ್ರ ಈ ಸಿಮ್ ಸಪೋರ್ಟ್ ಆಗೋ ಫೋನ್ ಅವ್ರ ಸ್ಮಾರ್ಟ್ ವಾಚ್ ಇದ್ದರೆ ಯಾವ ರೀತಿ ನೀವು ನಾರ್ಮಲ್ ಸಿಮ್ನ ಈ ಸಿಮ್ ಆಗಿ ಕನ್ವರ್ಟ್ ಮಾಡೋದು ಆ್ಯಂಡ್ ಕನ್ವರ್ಟ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಯಾವ ರೀತಿ ಕನ್ವರ್ಟ್ ಮಾಡೋದಂತ ನೋಡೋಣ. ಮೊದಲನೇದಾಗಿ ಈ ಸಿಮ್ ಅಂದರೆ ತುಂಬ ಜನ ಎಲೆಕ್ಟ್ರಾನಿಕ್ ಸಿಮ್ ಅಂತ ಅಂದ್ಕೊಂಡಿರ್ತೀರ. ಬಟ್ ಈ ಸಿಮ್ ಅಂದರೆ ಕರೆಕ್ಟ್ ಅರ್ಥ ಬಂದು ಎಂಬೆಡೆಡ್ ಸಿಮ್. ಸೊ ಎಂಬೆಡೆಡ್ ಸಿಮ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇದು ನಾರ್ಮಲ್ ಸಿಮ್. ಈ ನಾರ್ಮಲ್ ಸಿಮ್ನ ಮುರಿದ್ರೆ ಒಳಗಡೆ ನೀವು ಮುರಿದು ನೋಡಿರ್ಬೋದು, ಒಂದು ಸ್ಮಾಲ್ ಚಿಪ್ ಇರುತ್ತೆ. ಸೊ ಅದೇ ಥರ ಚಿಪ್ಪು ಫೋನ್ ಒಳಗಡೆ ಇರುತ್ತೆ. ಸೊ ಈಗ ಈ ಸಿಮ್ಮು ಹಳೇದಾಗ್ಬಿಟ್ಟಿದೆ, ಹೊಸದಾಗಿ ಐ ಸಿಮ್ ಅಂತ ಬರ್ತಾ ಇದೆ. ಐ ಸಿಮ್ ಅಂದರೆ ಇಂಟಿಗ್ರೇಟೆಡ್ ಸಿಮ್ಮು. ಸೊ ಏನು ಫೋನ್ದು ಪ್ರೊಸೆಸರ್ ಇರುತ್ತೆ, ಮೇನ್ ಚಿಪ್ ಇರುತ್ತಲ್ಲ, ಆ ಚಿಪ್ಪಲ್ಲೇ ಸಿಮ್ಮು ಇಂಟಿಗ್ರೇಟ್ ಆಗಿರುತ್ತೆ. ಸೊ ಅದನ್ನು ಐ ಸಿಮ್ ಅಂತ ಕರೀತಾರೆ. ಸೊ ಈಗ ನೆಕ್ಸ್ಟ್ ಬರೋ ಎಲ್ಲ ಫೋನ್ಗಳಲ್ಲೂ ಐ ಸಿಮ್ ಅವ್ರು ಈ ಸಿಮ್ ಇದ್ದೇ ಇರುತ್ತೆ. ಆ್ಯಂಡ್ ಈ ಸಿಮ್ಮು ಮತ್ತು ಐ ಸಿಮ್ನ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಮೇನ್ ಅಡ್ವಾಂಟೇಜ್ ಬಂದು, ಇವಾಗ ಫೋನಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಫೋನಲ್ಲೆಲ್ಲ ಈ ಸಿಮ್ ಇತ್ತು ಅಂದರೆ ಫೋನ್ ಏನಾದರೂ ಕಳೆದೋದ್ರೆ ಅವ್ರು ಯಾರಾದರೂ ಎತ್ಕೊಂಡ್ರೆ ಸಿಮ್ನ ತೆಗೆದು ಎಸೆಯೋಕ್ಕಾಗಲ್ಲ. ಫೋನ್ ಎಲ್ಲೇ ಇದ್ರೂ ಅವ್ರು ಆನ್ ಮಾಡಲೇಬೇಕು. ಆನ್ ಮಾಡಿದ ತಕ್ಷಣ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಸಿಮ್ನ ಈ ಸಿಮ್ ಅವ್ರು ಐ ಸಿಮ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಈ ಸಿಮ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಾನು ಐಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಸಿಮ್ನ ಆಕ್ಟಿವೇಟ್ ಮಾಡಬೇಕು. ಆ್ಯಂಡ್ ಫಿಸಿಕಲ್ ಸಿಮ್, ನಾರ್ಮಲ್ ಸಿಮ್ ಬಂದು ಈ ಆಂಡ್ರಾಯ್ಡ್ ಡಿವೈಸಲ್ಲಿದೆ. ಸೊ ಈ ಆಂಡ್ರಾಯ್ಡ್ ಡಿವೈಸಲ್ಲಿರೋ ಸಿಮ್ನ ತೆಗಿದಂಗೆ ಐಫೋನಲ್ಲಿ ಈ ಸಿಮ್ನ ಆಕ್ಟಿವೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ಬರೋ ಐಫೋನಲ್ಲೆಲ್ಲೂ ಸಿಮ್ ಸ್ಲಾಟೇ ಇರಲ್ಲ. ಅವ್ರು ನೀವು ಹೊಸ ಈ ಸಿಮ್ ಸಪೋರ್ಟ್ ಆಗೋ ಡಿವೈಸ್ ತೊಗೊಂಡ್ರೆ ಹಳೆ ಫೋನಲ್ಲಿರೋ ಸಿಮ್ನ ತೆಗಿದಂಗೆ ಈ ಸಿಮ್ ಆಗಿ ಆಕ್ಟಿವೇಟ್ ಮಾಡ್ಬೋದು. ಈಗ ಈ ಸಿಮ್ ಅವ್ರು ಐ ಸಿಮ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಾನು ಜಿಯೋ ಸಿಮ್ನ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಏರ್ಟೆಲ್ ಅವ್ರ ವೊಡಾಫೋನ್ ಯೂಸರ್ ಆದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಕನ್ವರ್ಟ್ ಮಾಡೋದಂತ. ಈಗ ಕನ್ವರ್ಟ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಬಂದು ಇಮೇಲ್ ಐ ಡಿನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಜಿಯೋದಲ್ಲಿ ಮೈ ಜಿಯೋ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಲಾಗಿನ್ ಆಗಿ ಈ ಕೆಳಗಡೆ ಮೆನು ಅಂತ ಆಪ್ಷನ್ ಇದೆ. ಮೆನು ಆಪ್ಷನ್ ಓಪನ್ ಮಾಡಿದ್ರೆ ಪ್ರೊಫೈಲ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅದನ್ನು ಓಪನ್ ಮಾಡಿ. ಇಲ್ಲಿ ಪ್ರೊಫೈಲ್ ಅಂತ ಇದೆ ನೋಡಿ, ಪ್ರೊಫೈಲ್ನ ಓಪನ್ ಮಾಡಿದ್ರೆ ಇಲ್ಲಿ ಇಮೇಲ್ ಅಂತ ಇದೆ. ಸೊ ನಿಮ್ಮ ಇಮೇಲ್ ಐ ಡಿನ ಹಾಕಿ ನೀವು ವೆರಿಫೈ ಮಾಡ್ಕೊಬೇಕಾಗುತ್ತೆ. OTP ಬರುತ್ತೆ ಇಮೇಲ್ಗೆ. ಸೊ ಅದನ್ನು ಹಾಕ್ಬಿಟ್ಟು ವೆರಿಫೈ ಮಾಡ್ಕೊಬೇಕಾಗತ್ತೆ. ಇಮೇಲ್ ಐ ಡಿ ವೆರಿಫೈ ಆದಮೇಲೆ ಸೆಕೆಂಡ್ ಸ್ಟೆಪ್ ಬಂದು, ನೀವು ಯಾವ ನಂಬರ್ನ ಈ ಸಿಮ್ಮಾಗಿ ಕನ್ವರ್ಟ್ ಮಾಡ್ತಾ ಇದ್ದೀರೋ ಆ ನಂಬರಲ್ಲಿ 199ಗೆ SMS ಕಳಿಸ್ಬೇಕಾಗುತ್ತೆ. ನೋಡಿ, ನ್ಯೂ ಮೆಸೇಜ್ ಕೊಟ್ಟು 199 ಅಂತ ಕೊಟ್ಟರೆ 2ಗೆ. ಸೊ ಈಗ ಯಾವ ಡಿವೈಸಲ್ಲಿ ಈ ಸಿಮ್ ಕನ್ವರ್ಟ್ ಮಾಡಬೇಕೋ ಆ ಡಿವೈಸ್ನ ತೊಗೊಂಡು ಸೆಟ್ಟಿಂಗ್ಸಿಗೆ ಹೋಗಿ ಎಬೌಟ್ಗೆ ಹೋದರೆ, ಐಫೋನಲ್ಲಾದರೆ ಜನರಲ್ ಎಬೌಟ್ ಅಂತ ಬರುತ್ತೆ. ಎಬೌಟ್ಗೆ ಹೋದ್ರೆ ಹಂಗೆ ಕೆಳಗಡೆ ಬಂದರೆ ನೋಡ್ಬೋದು, ಇಲ್ಲಿ EID ಅಂತ ಆಪ್ಷನ್ ತೋರಿಸ್ತಾ ಇದೆ, ನಂಬರ್ ತೋರಿಸ್ತಾ ಇದೆ. ಆ್ಯಂಡ್ IMEI ನಂಬರ್ ತೋರಿಸ್ತಾ ಇದೆ. ಸೊ EID ನಂಬರು ಮತ್ತು IMEI ನಂಬರ್ನ ನೀವು ಕನ್ವರ್ಟ್ ಮಾಡ್ತಾ ಇರೋ ಫೋನಿಗೆ ಬಂದು ಗೆಟ್ ಈ ಸಿಮ್ ಸ್ಪೇಸ್ ಕೊಟ್ಟು EID ನಂಬರ್ ಇದೆ ನೋಡಿ, 32 ಡಿಜಿಟ್ ನಂಬರ್ ಇದು. ಸೊ EID ನಂಬರ್ ಸ್ಪೇಸ್ IMEI ನಂಬರ್ ಇದೆ. IMEI ನಂಬರ್ನ ಹಾಕಿ ಒಂದ್ಸರಿ ವೆರಿಫೈ ಮಾಡಿ ಎರಡು ನಂಬರ್ ಕರೆಕ್ಟಾಗಿದೆಯಾ ಅಂತ. ಸೊ ವೆರಿಫೈ ಮಾಡಾದ್ಮೇಲೆ ಸೆಂಡ್ ಕೊಡಿ 199 ನಂಬರ್ಗೆ. ಮೆಸೇಜ್ ಸೆಂಡ್ ಆದಮೇಲೆ ನೋಡಿ ರಿಪ್ಲೈ ಬಂದಿದೆ, ಥ್ಯಾಂಕ್ ಯು ಫಾರ್ ಇನಿಷಿಯೇಟಿಂಗ್ ದಿ ಈ ಸಿಮ್ ಅಪ್ಗ್ರೇಡ್ ರಿಕ್ವೆಸ್ಟ್ ಅಂತ ಬಂದು 199ಗೆ ಮತ್ತೆ 1 ಅಂತ ಟೈಪ್ ಮಾಡಿ ಕಳಿಸಿ ಅಂತ ಇದೆ ಕನ್ಫರ್ಮೇಷನ್ಗೆ. ಸೊ ಈಗ ನಾನು 199 ಮತ್ತೆ ಬಂದು 1 ಅಂತ ಟೈಪ್ ಮಾಡಿ SMS ಕಳಿಸ್ತಾ ಇದ್ದೀನಿ. ಸೆಂಡ್ ಆಗಿದ ತಕ್ಷಣ ಮತ್ತೆ ಇನ್ನೊಂದು ರಿಪ್ಲೈ ಬಂತು, ಥ್ಯಾಂಕ್ ಯು ಫಾರ್ ಗಿವಿಂಗ್ ಕನ್ಸೆಂಟ್ ಫಾರ್ ಈ ಸಿಮ್ ಅಪ್ಗ್ರೇಡ್ ರಿಕ್ವೆಸ್ಟ್ ಅಂತ ಬಂದು. ಸೊ ಒಂದು ನಂಬರಿಂದ ಕಾಲ್ ಬರುತ್ತೆ, ಅದನ್ನು ರಿಸೀವ್ ಮಾಡಿ 1 ಅಂತ ಟೈಪ್ ಮಾಡಿ ಅಂತ ಇದೆ ನೋಡಿ, ನಂಬರಿಂದ ಕಾಲು ಬರ್ತಾ ಇದೆ. ಸೊ ಅದನ್ನು ರಿಸೀವ್ ಮಾಡಿ 1 ಅಂತ ಕೊಡಬೇಕಾಗತ್ತೆ. 1 ಅಂತ ಕೊಟ್ಟಿದ ತಕ್ಷಣ ಮತ್ತೆ ಮೆಸೇಜ್ ಬಂತು, ಥ್ಯಾಂಕ್ ಯು ಫಾರ್ ದಿ ಕನ್ಫರ್ಮಿಂಗ್ ದಿ ಈ ಸಿಮ್ ಅಪ್ಗ್ರೇಡ್ ರಿಕ್ವೆಸ್ಟ್ ಅಂತ ಬಂದು 2 ಅವರ್ಸಲ್ಲಿ ಸಿಮ್ ಆಕ್ಟಿವೇಟ್ ಆಗುತ್ತೆ ಅಂತ ಇದೆ. 2 ಅವರ್ಸ್ ಆದಮೇಲೆ ಆಟೋಮೆಟಿಕ್ ಆಗಿ ಫಿಸಿಕಲ್ ಸಿಮ್ ಡಿಆಕ್ಟಿವೇಟ್ ಆಗಿ ಈ ಫೋನಲ್ಲಿ ನೋಟಿಫಿಕೇಷನ್ ಬಂದು ಆಕ್ಟಿವೇಟ್ ಆಗ್ತಾ ಇದೆ. ಫೋನಲ್ಲಿ ಈ ಸಿಮ್ ಬಗ್ಗೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ಆ ಫೋನಲ್ಲಿ ವೈಫೈನ ಆನ್ ಮಾಡಿ ಆಟೋಮೆಟಿಕ್ಕಾಗಿ ಬರುತ್ತೆ. ಅವ್ರು ಮ್ಯಾನ್ಯಲಾಗಿ ಮಾಡೋಕ್ಕೆ ಮೊಬೈಲ್ ಸರ್ವಿಸಸ್ ಬಂದು ಆ್ಯಡ್ ಈ ಸಿಮ್ ಅಂತ ಕೊಟ್ಟರೆ ಇಲ್ಲಿ ಆಟೋಮೆಟಿಕ್ಕಾಗಿ ಆಗುತ್ತೆ. ಅವ್ರು QR ಕೋಡ್ನ ಸ್ಕ್ಯಾನ್ ಮಾಡೋಕ್ಕೆ ಕೇಳುತ್ತೆ. QR ಕೋಡನ್ನು ನಿಮ್ಮ ಇಮೇಲ್ ಐ ಡಿಗೆ ಬಂದಿರುತ್ತೆ ನೋಡಿ, ರಿಜಿಸ್ಟರ್ಡ್ ಇಮೇಲ್ ಐ ಡಿಗೆ. ಅದನ್ನು ಓಪನ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಆ್ಯಡ್ ಮಾಡ್ಬೋದು. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಮೊಬೈಲ್ ನೆಟ್ವರ್ಕು ವರ್ಕ್ ಆಗ್ತಾ ಇದೆ. ನೋಡಿದ್ರಲ್ಲ ಈ ಸಿಮ್ ಅವ್ರು ಐ ಸಿಮ್ಮನ್ನು ಯಾವ ರೀತಿ ಕನ್ವರ್ಟ್ ಮಾಡೋದಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕಿಗಾನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.